ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಸ್ಥಾನದಲ್ಲಿ 13 ವರ್ಷದ ಬಾಲಕಿ ಮೇಲೆ 30 ಜನ ನೀಚರು 5 ದಿನಗಳ ಕಾಲ ಅತ್ಯಾಚಾರ ನಡೆಸಿರುವ ಘಟನೆ ನಡೆದಿದೆ. ರಾಜಸ್ಥಾನದಲ್ಲಿ ನಡೆದಿರುವ ಘನಘೋರ ಘಟನೆ ಇದು. 13 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿದ್ದು 5 ದಿನ ಸತತವಾಗಿ 30 ಮಂದಿ ನೀಚರು ಈ ಹೇಯ ಕೃತ್ಯವನ್ನು ನಡೆಸಿದ್ದಾರೆ. ಶ್ರೀ ಗಂಗಾನಗರದ ಹೋಟೆಲ್ನಲ್ಲಿ ಆ ಬಾಲಕಿಯನ್ನು ಕೂಡ ಹಾಕಿದ್ರಂತೆ. ಕೂಡ ಹಾಕ್ಬಿಟ್ಟು 5 ದಿನ ಅತ್ಯಾಚಾರ ಮಾಡಿರೋದು. ರಾಕ್ಷಸರಂತೆ ಬಾಲಕಿಯನ್ನ ಕುಕ್ಕಿ ತಿಂದಿದ್ದಾವೆ ಆ ನೀಚ ಹದ್ದುಗಳು. ಸದ್ಯ ಸಂತ್ರಸ್ತ ಬಾಲಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಈಗ ಅತ್ಯಾಚಾರ ನಡೆದ ಹೋಟೆಲ್ ಅನ್ನು ಧ್ವಂಸ ಮಾಡಲಾಗಿದೆ. ಆಟೋ ಡ್ರೈವರ್ ಒಬ್ಬ ಈ 13 ವರ್ಷದ ಬಾಲಕಿಯನ್ನ ಜೂನ್ 18ನೇ ತಾರೀಕು ಮಾರ್ಬಿಟ್ಟಿದ್ದಂತೆ ಹೋಟೆಲ್ ಮಾಲೀಕರಿಗೆ. ಆ ಹೋಟೆಲ್ ಮಾಲೀಕ ಬೇರೆ ಬೇರೆ ಹೋಟೆಲ್ನವರಿಗೆಲ್ಲ ಕಳಿಸ್ಬಿಟ್ಟು 5 ದಿನಗಳ ಕಾಲ ವಿವಿಧ ಹೋಟೆಲ್ನಲ್ಲಿರುವಂತಹ ಸಿಬ್ಬಂದಿಗಳು, ಮಾಲೀಕರು ಎಲ್ಲ ಸೇರ್ಕೊಂಡು 30 ಜನ ಅತ್ಯಾಚಾರವನ್ನ ಮಾಡಿರೋದು. ಅದು ಕೂಡ ಬೇರೆ ಬೇರೆ ಹೋಟೆಲ್ನಲ್ಲಿ ಇಟ್ಬಿಟ್ಟು ಈಗ ಆ ಹೋಟೆಲ್ ಅನ್ನ ಧ್ವಂಸ ಮಾಡಿರೋ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಪೊಲೀಸರು ಕೈಗೊಂಡಿರುವ ಕ್ರಮ ಇದು. ಈಗ ಶ್ರೀ ಗಂಗಾನಗರದಲ್ಲಿರುವ ಖಾಸಗಿ ಹೋಟೆಲ್ ಅನ್ನ ಧ್ವಂಸ ಮಾಡಿದ್ದಾರೆ ಪೊಲೀಸರು. ಹೋಟೆಲ್ನಲ್ಲಿ ಬಾಲಕಿಯನ್ನ ಕೂಡಿ ಹಾಕಿದ್ರಂತೆ ನೀಚರು. ಸತತ 5 ದಿನ ಕೂಡಿ ಹಾಕಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಆ ಬಾಲಕಿಗೆ ಮದ್ಯವನ್ನ ಕುಡಿಸಿ 30 ಜನ ನೀಚರು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪೊಲೀಸರು ಕ್ರಮ ಕೈಗೊಂಡಿದ್ದು, ಹೀಗೆ ಅನಧಿಕೃತವಾಗಿ ಯಾರೆಲ್ಲ ಹೋಟೆಲ್ ಅನ್ನ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಇಂಥ ನೀಚ ಕೃತ್ಯವನ್ನ ಯಾರೆಲ್ಲ ನಡೆಸ್ತಾ ಇದ್ದಾರಲ್ವಾ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಶಬ್ಬೀರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಈ ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ? ಸದ್ಯ ಪೊಲೀಸರು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಜೊತೆಗೆ ಆ ಬಾಲಕಿಯ ಆರೋಗ್ಯ ಪರಿಸ್ಥಿತಿ ಸದ್ಯ ಹೇಗಿದೆ? ಸದ್ಯಕ್ಕೆ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿರುವಂತದ್ದು, ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು. 13 ವರ್ಷದ ಬಾಲಕಿ. ಈಕೆಯನ್ನ ಆಟೋ ಚಾಲಕ ಒಬ್ಬ ಕಿಡ್ನಾಪ್ ಮಾಡಿ ಅದಾದ ಬಳಿಕ ಹೋಟೆಲ್ ಮಾಲೀಕನೊಬ್ಬನಿಗೆ ಮಾರಾಟ ಮಾಡಿರ್ತಾನೆ. ಅದಾದ ಬಳಿಕ ಹೋಟೆಲ್ ಮಾಲೀಕ ಸುಮಾರು 4 ಹೋಟೆಲ್ ಮಾಲೀಕರ ಜೊತೆಗೆ ಸೇರ್ಕೊಂಡು ಈ ಒಂದು ಅತ್ಯಾಚಾರ ಘಟನೆಯನ್ನ ಮಾಡಿರುವಂತದ್ದು. ಸರಿಸುಮಾರು 5 ದಿನಗಳ ಕಾಲ ಆಕೆಯನ್ನ ಕೂಡಿ ಹಾಕಿ ಬೇರೆ ಬೇರೆ ವ್ಯಕ್ತಿಗಳು, ಒಟ್ಟು 30 ಜನರಿಂದ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 12 ಮಂದಿಯನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಬಾಕಿ ಉಳಿದಂತ ಆರೋಪಿಗಳನ್ನ ಕೂಡ ಬಂಧಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಈ ಒಂದು ಬಾಲಕಿ ತಪ್ಪಿಸ್ಕೊಂಡು ಹೊರಗಡೆ ಬಂದ ಬಳಿಕ ಈ ಒಂದು ಘಟನೆ ಬಯಲಿಗೆ ಬಂದಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. 30 ಜನರು ಸಾಮೂಹಿಕ ಅತ್ಯಾಚಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಘಟನೆಯನ್ನ ಸರ್ಕಾರವು ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಸೊ ಹೀಗಾಗಿ ಈ 4 ಹೋಟೆಲ್ ಮಾಲೀಕರೇನಿದ್ರು ಅವರ ಹೋಟೆಲ್ಗಳನ್ನ ಧ್ವಂಸಗೊಳಿಸುವಂತ ಕೆಲಸಗಳನ್ನ ಕೂಡ ಈಗ ಸರ್ಕಾರದ ಕಡೆಯಿಂದ ಆಗಿರುವಂತದ್ದು. ಮತ್ತಷ್ಟು ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಶೀಘ್ರವಾಗಿ ಬಂಧಿಸಿ ಕಾನೂನಿನ ವ್ಯಾಪ್ತಿನಲ್ಲಿ ಶಿಕ್ಷೆ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.